ನಾನು 25 ವರ್ಷಗಳ ಸರ್ವಿಸ್ ಇಲ್ಲೇ 1000 ಪ್ರೊಟೆಸ್ಟ್ಗಳು ಮಾಡಿದ್ದೀನಿ, 1000 ಮಾಡಿದ್ದೀವಿ. ಯಾವ ಪೊಲೀಸ್ ಈ ತರ ಮಾಡಿಲ್ಲ ನಮ್ಗೆ. ಗಡಿಪಾರು ಮಾಡಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ಬೇಕಾದ್ರೆ ನಿಮ್ಗೆ ಚಾನ್ಸ್ ಕೊಡ್ತೀವಿ, ಅರ್ಥ ಮಾಡ್ಕೊಳ್ಳಿ. ಸೈಡಲ್ಲಿ ಇಲ್ಲೇ ಮಾಡ್ತೀವಿ. ನಾನು ಕಾನೂನು ಸಂವಿಧಾನ ವಿರೋಧಿ ಸತ್ತ, ಸಂವಿಧಾನ ವಿರೋಧಿ ಸತ್ತ, ದೇಶದ್ರೋಹಿ ಸತ್ತ, ಅಂಬೇಡ್ಕರ್ ದ್ರೋಹಿ ಸತ್ತ, ದ್ರೋಹಿ ಸತ್ತ. ನ್ಯಾಯ ಬೇಕು, ನ್ಯಾಯ ಬೇಕು. ಹೋರಾಟ ಹೋರಾಟ ಉದ್ದೇಶ ಕಳೆದ ವಾರ ದೇಶದ ಅತ್ಯುನ್ನತ ಸ್ಥಾನವಾದಂಥ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಬ್ಬ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ನ್ಯಾಯಾಧೀಶರ ಮೇಲೆ ಅಲ್ಲಿರ್ತಕ್ಕಂಥ ಒಬ್ಬ ವಕೀಲ ರಾಕೇಶ್ ಕಿಶೋರ್ ಅನ್ನೋ ವಕೀಲ ಶೂ ಎಸೆದಿರ್ತಕ್ಕಂಥದ್ದು ಇಡೀ ದೇಶದಾದ್ಯಂತ ಖಂಡನೆಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಇಡೀ ದೇಶದಾದ್ಯಂತ ನಾವು ಪ್ರೊಟೆಸ್ಟ್ಗಳು ಮಾಡ್ತಾಯಿದ್ದೀವಿ, ಪ್ರತಿಭಟನೆಗಳು ಮಾಡ್ತಾಯಿದ್ದೀವಿ ವಿರುದ್ಧ. ನಮ್ಮ ಈ ಹೋರಾಟ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಿಂದ ರಾಕೇಶ್ ಕಿಶೋರ್ ಅವರ ಪ್ರತಿಕೃತಿಯನ್ನು ಮೆರವಣಿಗೆ ಮಾಡಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅವರ ಪ್ರತಿಕೃತಿ ದಹನ ಮಾಡೋದ್ರ ಮೂಲಕ ನಾವು ಪ್ರತಿಭಟನೆ ಮಾಡಿದ್ದೇವೆ. ನಮ್ಮ ಈ ಪ್ರತಿಭಟನೆಯ ಉದ್ದೇಶ ಒಂದೇ, ಯಾರೇ ಆಗಲಿ ಸಂವಿಧಾನಕ್ಕಾಗಲಿ ದೇಶಕ್ಕಾಗಲಿ ಜನಕ್ಕಾಗಲಿ ತೊಂದರೆ ಕೊಡುವವರು ಹಾಗೂ ಸಂವಿಧಾನದ ವಿರುದ್ಧ, ಕಾನೂನು ವಿರುದ್ಧ, ಕಾರ್ಯಾಂಗದ ವಿರುದ್ಧ, ನ್ಯಾಯಾಂಗದ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರೂ ಸಹ ಅವ್ರ ವಿರುದ್ಧ ಧ್ವನಿ ಎತ್ತೋದಕ್ಕೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತೂ ರೆಡಿ ಇರುತ್ತೆ. ಅವರನ್ನು ಈ ದೇಶದಿಂದ ಗಡೀಪಾರು ಮಾಡಬೇಕು. ಸಣ್ಣ ಹುಡುಗ ಅಲ್ಲ ಆತ, ಭಾಳ ಬುದ್ಧಿವಂತನಾಗಿ ಶೂ ಎಸೆದಿದ ತಕ್ಷಣವೇ ಸನಾತನ ಧರ್ಮ ಮತ್ತು ಹಿಂದೂ ಧರ್ಮ ಅಂತ ಮಾತಾಡ್ತಾ ಇದ್ದಾರೆ. ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಭಾಳ ಪರಿಶೀಲನೆ ಮಾಡಿದೆ. ಎಲ್ಲೂ ಸಹ ಸನಾತನ ಧರ್ಮದ ಪರವಾಗಿ, ಹಿಂದೂ ಧರ್ಮದ ಪರವಾಗಿ ಆತ ಹೋರಾಟ ಮಾಡಿದ್ದು ದೇಶದಲ್ಲಿ ಎಲ್ಲೂ ನಾನು ನೋಡಿಲ್ಲ, ಎಲ್ಲೂ ದಾಖಲಾಗೂ ಇಲ್ಲ. ಅವರಿಗೆ ರಕ್ಷಣೆಗೆ ಮಾತ್ರ ಸನಾತನ ಧರ್ಮ ಮತ್ತು ಹಿಂದೂ ಧರ್ಮ ಅಂತ ಹೇಳ್ಕೊಂಡು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಸಪೋರ್ಟಿವ್ ಆಗಿ ಭಾಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಅವರೆಲ್ಲರೂ ಸಹ ಸಂವಿಧಾನ ದ್ರೋಹಿಗಳಾಗೋಗ್ತಾರೆ. ನಾನು ಹೇಳೋದು ಈ ಮೂಲಕ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ದೇಶದಾದ್ಯಂತ ಪ್ರತಿಭಟನೆಗಳು ಮಾಡಿ, ಪ್ರತಿಕೃತಿ ದಹನಗಳು ಮಾಡಿ ಈ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ದೇಶದಾದ್ಯಂತ ಕೆಲಸ ಮಾಡುತ್ತೆ. ಅವರನ್ನು ಗಡೀಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿ. ಮುಂದಿನ ದಿನಗಳ ಹೋರಾಟ ನಿಮಗೆ ಯಾವ ರೀತಿ ಇರುತ್ತೆ? ಮುಂದಿನ ದಿನಗಳ ಹೋರಾಟ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಈಗಿನ ಕೇಂದ್ರ ಸಚಿವರಾದಂಥ ರಾಮದಾಸ್ ಅತ್ವಲೆ ಅವರು ಈಗಿನ ಚಳಿಗಾಲ ಅಧಿವೇಶನದಲ್ಲಿ ಈ ಸಬ್ಜೆಕ್ಟನ್ನು ಅವ್ರು ಎತ್ತುತ್ತಾ ಇದ್ದಾರೆ. ಹೌಸಲ್ಲೂ ಸಹ ಅವರು ಯಾವುದೇ ಕಾರಣಕ್ಕೂ ಅವ್ರಿಗೆ ಆಗಿರ್ತಕ್ಕಂಥ ನಮ್ಮ ಸಂವಿಧಾನಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಬಿಡೋದಿಲ್ಲ. ರಾಮದಾಸ್ ಅತ್ವಲೆ ಅವರಾಗಿರ್ಬೋದು, ನಮ್ಮ ಚಿರಾಗ್ ಪಾಸ್ವಾನ್ ಅವರಾಗಿರ್ಬೋದು, ಎಲ್ಲರೂ ಸಹ ಈ ದೇಶದ ಪ್ರಧಾನಿ ಮೋದಿಯವರೇ ಇದನ್ನು ಖಂಡಿಸಿದ್ದಾರೆ ಅಂತ ಹೇಳಿದ್ರೆ ಇನ್ನೆಲ್ಲರೂ ಖಂಡಿಸಬೇಕಾಗಿರ್ತಕ್ಕಂಥ ಅಗತ್ಯ ಇದೆ. ಖಂಡಿಸ್ತೀವಿ. ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹೋರಾಟ ನಿರಂತರವಾಗಿರುತ್ತೆ. ಅವರ ದೇಶದಿಂದ ಗಡೀಪಾರ ದೇಶದ್ರೋಹಿ ಸತ್ತ, ಅಂಬೇಡ್ಕರ್ ದ್ರೋಹಿ ಸತ್ತ, ದ್ರೋಹಿ ಸತ್ತ. ನ್ಯಾಯ ಬೇಕು, ನ್ಯಾಯ ಬೇಕು. ಹೋರಾಟ, ಅದಕ್ಕಾಗಿ ಹೋರಾಟ, ಅದಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು.
ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ.